ನಮಸ್ಕಾರ. ಇವತ್ತಿನ ವಿಷಯ ಇನ್ನು ಮುಂದೆ ಎಫ್.ಎನ್.ಒ ಮಾಡುವುದು ಕಷ್ಟ ಆಗುತ್ತಾ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಎಫ್.ಎನ್.ಒ ಅಂತಂದ್ರೆ ನಿಮಗೆ ಗೊತ್ತಿದೆ ಅಂತ ಉಳಿಸ್ಕೊಳ್ತೇನೆ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. 15ನೇ ತಾರೀಕು ಜುಲೈ ಸೋಮವಾರ ಬಹಳ ಇಂಪಾರ್ಟೆಂಟ್ ಡೇ. ಯಾಕಂದ್ರೆ ಎಲ್ಲಾ ಟ್ರೇಡರ್ಸು ಎದುರು ನೋಡಬೇಕಾಗುತ್ತೆ ಒಂದು ಕಮಿಟಿಯ ರಿಪೋರ್ಟಿಗೋಸ್ಕರ. ಒಂದು ಪ್ಯಾನಲ್ ಅನ್ನ ಸೆಟಪ್ ಮಾಡಿದ್ದಾರೆ ಸೆಬಿ ಅವರು. ಆ ಪ್ಯಾನಲ್ ಅವರು ಸಜೆಷನ್ ಅನ್ನು ಕೊಡ್ತಾ ಇದ್ದಾರೆ ರಿಗಾರ್ಡಿಂಗ್ ಎನ್ಹಾನ್ಸಿಂಗ್ ಪ್ರೊಟೆಕ್ಷನ್ ಸ್ಪೆಷಲಿ ಫಾರ್ ರಿಟೇಲ್ ಇನ್ವೆಸ್ಟರ್ಸ್ ಬೈ ಎಫ್.ಎನ್.ಒ. ನಾವು ತಪ್ಪು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಸುಮಾರು ಜನ ಅವರ ವೆಬ್ಸೈಟ್ಗಳು ಹಾಕೊಂಡಿದ್ದಾರೆ ಇನ್ನು ಮುಂದೆ ಎಫ್.ಎನ್.ಒನ ಭಾರತದಲ್ಲಿ ಬ್ಯಾನ್ ಮಾಡ್ತಾರೆ. ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇದೊಂದು ಎಸೆನ್ಷಿಯಲ್ ಸೆಗ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾರ್ ಲಾರ್ಜರ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಟು ಹೆಡ್ ದೇರ್ ಪೋರ್ಟ್ಫೋಲಿಯೋ. ಅಂದ್ರೆ ಕೋಟಿಗಟ್ಟಲೆ ಹಣವನ್ನು ಹಾಕಿದಂತ ಇನ್ಸ್ಟಿಟ್ಯೂಷನ್ಸು ಅಕಸ್ಮಾತ್ ಮಾರುಕಟ್ಟೆ ಮೇಲಕ್ಕೆ ಕೆಳಕ್ಕೆ ಹೋಗ್ಬೇಕಾದ್ರೆ ತಮ್ಮ ಬಂಡವಾಳವನ್ನು ಹೆಡ್ಜ್ ಮಾಡ್ಕೋಬೇಕು ಅಂತಂದ್ರೆ ಎಫ್.ಎನ್.ಒ ಒಂದು ಒಳ್ಳೆಯ ಮೆಥಡ್. ವರದಿಗಳ ಪ್ರಕಾರ ಈ ಕಮಿಟಿಯವರು ಒಂದಷ್ಟು ರೆಕಮೆಂಡೇಶನ್ಸ್ ಅನ್ನು ಕೊಟ್ಟಿದ್ದಾರೆ ಸೆಬಿ ವರ್ಕಿಂಗ್ ಕಮಿಟಿಗೆ. ರೆಕಮೆಂಡೇಶನ್ ಏನು? ಮೊದಲನೇದಾಗಿ ಇನ್ಕ್ರೀಸ್ ಇನ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಫ್ ಡೆರಿವೇಟಿವ್ಸ್ ಕಾಂಟ್ರಾಕ್ಟ್. ಎಫ್.ಎನ್.ಒ ಬಹಳ ಚೀಪ್ ಅಂತ ಬಹಳ ಜನ ಮಾಡ್ತಾರೆ. ಯಾಕಂತಂದ್ರೆ ಒಂದಷ್ಟು ಅಫೋರ್ಡಬಿಲಿಟಿ ಇದೆ ರಿಟೇಲ್ ಇನ್ವೆಸ್ಟರ್ಸ್ ಕೂಡ. ಸದ್ಯದ ಮಟ್ಟಿಗೆ ಎಫ್.ಎನ್.ಒ ಕಾಂಟ್ರಾಕ್ಟ್ ವ್ಯಾಲ್ಯೂ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅಂದಾಜು 5 ರಿಂದ 7 ಲಕ್ಷ. ಅಂತಂದ್ರೆ ಆ ಲಾಟ್ ಸೈಜ್ನ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಫಿಕ್ಸ್ ಮಾಡ್ತಾರೆ. ಇಂಡೆಕ್ಸ್ ಎಕ್ಸ್ ಲಾಟ್ ಸೈಜ್ ಅರೌಂಡ್ 5 lakhs. ಆದ್ದರಿಂದ ನಿಫ್ಟಿಯ ಇವತ್ತಿನ ವ್ಯಾಲ್ಯೂ 25,000 ತಿಳ್ಕೊಂಡ್ರೆ ಲಾಟ್ ಸೈಜ್ 25 ಇದೆ. ಅಲ್ಲಿಗೆ ಎಫ್.ಎನ್.ಒ ಕಾಂಟ್ರಾಕ್ಟ್ ಸೈಜು 25,000 × 25 ಅಲ್ಲಿಗೆ 6,25,000 ಆಯಿತು. ಹಿಂದಿನ ದಿನಗಳಲ್ಲಿ ನಿಫ್ಟಿ ಲಾಟ್ ಸೈಜ್ 50-75 ಇತ್ತು. ಆಗ ನಿಫ್ಟಿ ಇಂಡೆಕ್ಸ್ ವ್ಯಾಲ್ಯೂ ಕಮ್ಮಿ ಇತ್ತು. ಮತ್ತೆ ಅದನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಅದನ್ನ ಕಮ್ಮಿ ಮಾಡ್ತಾ ಹೋದ್ರು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಂಡೆಕ್ಸ್ ವ್ಯಾಲ್ಯೂ ಏನಾದ್ರು ಜಾಸ್ತಿ ಆಗುತ್ತೆ ಅಂತಂದ್ರೆ ಆಗ ಲಾಟ್ ಸೈಜ್ನ ಈಗಿರುವಂತ 25 ರಿಂದ ಮತ್ತೆ ಕಮ್ಮಿ ಮಾಡಿ ಕೆಳಗೆ ತರಬಹುದು. ಅದನ್ನ ಅಡ್ಜಸ್ಟ್ ಮಾಡಲಿಕ್ಕೆ 5 ಲಕ್ಷಕ್ಕೆ. ಈ ಪ್ರಪೋಸಲ್ ಸೆಬಿ ಕಮಿಟಿ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಫ್ 20 to 30 lakhs. ಸದ್ಯದ ಮಟ್ಟಿಗೆ ಈ ಸೆಬಿ ಕಮಿಟಿಯವರು ಕೊಟ್ಟಿರುವಂತ ಪ್ರಪೋಸಲ್ ಏನಂತಂದ್ರೆ ಮಿನಿಮಮ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಫಾರ್ ಎಫ್.ಎನ್.ಒ ಟ್ರಾನ್ಸಾಕ್ಷನ್ಸ್ ಅದನ್ನ 20 ರಿಂದ 30 ಲಕ್ಷ ಮಾಡಬೇಕು. ಅದನ್ನ ಮಾಡಬೇಕು ಅಂತಂದ್ರೆ ಸೆಬಿಯವರು ಮತ್ತೊಮ್ಮೆ ಲಾಟ್ ಸೈಜ್ ಆಫ್ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಜಾಸ್ತಿ ಮಾಡಬೇಕು. ಉದಾಹರಣೆಗೆ ನಿಫ್ಟಿಯ ಇವತ್ತಿನ ಲಾಟ್ ಸೈಜ್ 25. ಮುಂದಿನ ದಿನಗಳಲ್ಲಿ ಅದನ್ನ 100 ಮಾಡ್ತಾರೆ ಅಂತ ಅಂದ್ರೆ ಅದರ ಕಾಂಟ್ರಾಕ್ಟ್ ವ್ಯಾಲ್ಯೂ 25,000 × 100 ಅಲ್ಲಿಗೆ 25 ಲಕ್ಷ ಆಯಿತು. ಹಾಗೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಆಪ್ಷನ್ಸ್ ಕಾಂಟ್ರಾಕ್ಟ್ ತಗೊಳ್ತೀನಿ ಅಂತಂದ್ರೆ ನೀವು ಕೊಡಬೇಕಾದಂತ ಹಣ ಆಲ್ಮೋಸ್ಟ್ 4 ಟೈಮ್ ಜಾಸ್ತಿ ಇರುತ್ತೆ. ಹೇಗೆ ಅಂತ ಉದಾಹರಣೆ ಕೊಡ್ತಾ ಇದ್ದೇನೆ. ಒಬ್ಬ ಟ್ರೇಡರ್ ಏನಾದರೂ ಆಪ್ಷನ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಕಾಂಟ್ರಾಕ್ಟ್ ಅಂತಂದ್ರೆ ಪ್ರೀಮಿಯಂ ಆಫ್ 200 ಯು ವುಡ್ ಹ್ಯಾವ್ ಟು ಪೇ 200 × 25 5,000 ರೂಪಾಯಿನ ಅವರು ಒಂದು ಲಾಟ್ ನಿಫ್ಟಿ ಕೊಡಬೇಕಾಗುತ್ತೆ. ಈಗ ಲಾಟ್ ಸೈಜ್ ಏನಾದರೂ 100 ರೂಪಾಯಿ ಆಯ್ತು ಅಂತಂದ್ರೆ ಅವಾಗ 200 × 100 20,000 ರೂಪಾಯಿನ ಕೊಡಬೇಕಾಗತ್ತೆ ಸೇಮ್ ಕಾಂಟ್ರಾಕ್ಟಿಗೆ. ಹೀಗೆ ನಿಫ್ಟಿಯ ಲಾಟ್ ಸೈಜ್ ಅನ್ನು ಜಾಸ್ತಿ ಮಾಡೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ಅಫೋರ್ಡಬಿಲಿಟಿ ಕಮ್ಮಿ ಆಗುತ್ತೆ ಎಫ್.ಎನ್.ಒ ಟ್ರೇಡಿಂಗ್ ನಲ್ಲಿ. ಈಗ ನಾನು ಕೊಟ್ಟ ಉದಾಹರಣೆ ಆಪ್ಷನ್ ಬಯರ್ಸಿಗೆ. ಈಗ ಆಪ್ಷನ್ ಸೆಲ್ಲರ್ಸಿಗೆ ಈ ತರದ ಕಂಡೀಷನ್ ಆದಾಗ ಅವ್ರು ಏನ್ ಮಾರ್ಜಿನ್ ಮನಿ ಕಟ್ತಾರೆ ಅದು ಬಹಳ ಮೇಲಕ್ಕೆ ಹೋಗುತ್ತೆ. ಅದರಿಂದ ರಿಟೇಲ್ ಇನ್ವೆಸ್ಟರ್ಸ್ಗೆ ಅಫೋರ್ಡಬಿಲಿಟಿ ಹೊರಟೋಗುತ್ತೆ. ಕೆಲವು ತಿಂಗಳುಗಳ ಕೆಳಗೆ ಸೆಬಿಯವರು ಮಾಡಿದ ಸಂಶೋಧನೆ ಪ್ರಕಾರ ಎಫ್.ಎನ್.ಒದಲ್ಲಿ 89% ಜನ ತಾವು ಹಾಕಿದ ಹಣವನ್ನು ಕಳೆದುಕೊಳ್ತಾರೆ. ಬಹಳಷ್ಟು ರಿಟೇಲ್ ಟ್ರೇಡರ್ಸು ಒಂದಷ್ಟು ಹಣವನ್ನು ಸಾಲವಾಗಿ ಪಡೆದು ಹೈ ಇಂಟ್ರೆಸ್ಟ್ ರೇಟ್ ನಲ್ಲಿ ಎಫ್.ಎನ್.ಒದಲ್ಲಿ ಹಾಕ್ತಾರೆ. ಯಾಕಂತಂದ್ರೆ ಬಂದಾಗ ಒಳ್ಳೆ ದುಡ್ಡು ಬರುತ್ತೆ, ಒಂದಷ್ಟು ಆಸೆಯಿಂದ ಹಾಕ್ತಾರೆ ಲಾಭ ಪಡೀಲಿಕ್ಕೋಸ್ಕರ. ಹೀಗೆ ಅಂತಹ ಸಂದರ್ಭದಲ್ಲಿ ಅವರೇನಾದರೂ ಲಾಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಆವಾಗ ಅವರಿಗೆ ಬಹಳ ತೊಂದರೆ ಆಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಜೀವನ ನಡೆಸೋದು ಕೂಡ ಕಷ್ಟ ಆಗುತ್ತೆ. ಆದ್ದರಿಂದ ಸೆಬಿಯವರು ಈ ಕಮಿಟಿಯವರು ಏನು ಸಲಹೆ ಕೊಡ್ತಾ ಇದ್ದಾರೋ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಕೈಗೊಳ್ಳುವಂತ ಎಲ್ಲ ಚಾನ್ಸಸ್ ಇದೆ.
ಈಗ ಎರಡನೆಯ ಸಲಹೆ ಕಮಿಟಿಯಿಂದ, ಲಿಮಿಟಿಂಗ್ 1 ಎಕ್ಸ್ಪೈರಿ ಪರ್ ಸ್ಟಾಕ್ ಎಕ್ಸ್ಚೇಂಜ್ ಪರ್ ವೀಕ್. ಹಿಂದಿನ ದಿನಗಳಲ್ಲಿ ಒಂದು ದಿನ ಅಂತಿತ್ತು ಎಕ್ಸ್ಪೈರಿ ವಾರದಲ್ಲಿ. ಈಗೇನಾಗಿದೆ, ಬೇರೆ ಬೇರೆ ಕಾಂಟ್ರಾಕ್ಟ್ಗಳಿಗೆ ಬೇರೆ ಬೇರೆ ದಿನ ಅಂತ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ NSE, BSE ಹ್ಯಾವ್ ಡಿಫ್ರೆಂಟ್ ಎಕ್ಸ್ಪೈರಿ ಡೇಸ್. ಯಾವುದಕ್ಕೆ? ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ಸೆನ್ಸೆಕ್ಸ್ ಇತ್ಯಾದಿ. ಉದಾಹರಣೆಗೆ ವೀಕ್ಲಿ ಬ್ಯಾಂಕ್ ನಿಫ್ಟಿ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆನ್ ವೆನ್ಸ್ಡೇ, ನಿಫ್ಟಿ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದು ಥರ್ಸ್ಡೇ. ಆದ್ದರಿಂದ ಮಾರುಕಟ್ಟೆಯಲ್ಲಿ ವಾರದಲ್ಲಿ 2 ದಿನ ಹೈಯೆಸ್ಟ್ ವೊಲಟಾಲಿಟಿ ಇರುತ್ತೆ ಇನ್ಸ್ಟೆಡ್ ಆಫ್ 1 ಡೇ. ಹೊಸ ಪ್ರಪೋಸಲ್ ಏನ್ ಹೇಳುತ್ತೆ ಅಂತಂದ್ರೆ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಕಾಂಟ್ರಾಕ್ಟ್ ಅದು ಒಂದೇ ದಿನ ವಾರದಲ್ಲಿ ಎಕ್ಸ್ಪೈರ್ ಆಗುತ್ತೆ. BSE ಡೆರಿವೇಟಿವ್ಸ್ ಕೂಡ ಒಂದೇ ದಿನ ಬರುತ್ತೆ. ಆದ್ದರಿಂದ ಒಂದಷ್ಟು ವೊಲಟಾಲಿಟಿ ಕಮ್ಮಿ ಆಗುತ್ತೆ ಮಾರುಕಟ್ಟೆಯಲ್ಲಿ. ಈಗ ಕಮಿಟಿ ಕೊಟ್ಟಂತ ಮೂರನೆಯ ಪ್ರಪೋಸಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಲಿಮಿಟಿಂಗ್ ಸ್ಟ್ರೈಕ್ ಪ್ರೈಸಸ್ ಫಾರ್ ಆಪ್ಷನ್ಸ್ ಕಾಂಟ್ರಾಕ್ಟ್. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಸ್ಪೆಷಲಿ FNOದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ. ಸ್ಟ್ರೈಕ್ ಪ್ರೈಸಸ್ ನಿಫ್ಟಿ ಆಪ್ಷನ್ಸ್ ಎವ್ರಿ 50 ಪಾಯಿಂಟ್ಗೆ, ಉದಾಹರಣೆಗೆ ನೀವೇನಾದರೂ ನಿಫ್ಟಿ ಆಪ್ಷನ್ಸ್ ನೋಡಿದ್ರೆ 24,500, 24,550, 24,600 ಇತ್ಯಾದಿ ಹಲವಾರು ಕಾಂಟ್ರಾಕ್ಟ್ ಇದಾವೆ. ಆಗ ಜನಕ್ಕೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಮತ್ತೆ ಒಂದು ತರದ ಟೆಂಪ್ಟೇಷನ್ ಆಗುತ್ತೆ, ಇದನ್ನು ತಗೊಳ್ಳ ಅದನ್ನು ತಗೊಳ್ಳ ಅಂತ. ಆದ್ದರಿಂದ ಸೇಬಿಯ ಮುಂದಿರುವ ಪ್ರಪೋಸಲ್ ಏನಂತಂದ್ರೆ, ಆದಷ್ಟು ಸ್ಟ್ರೈಕ್ ಪ್ರೈಸ್ಗಳನ್ನು ಕಮ್ಮಿ ಮಾಡ್ತಾ ಹೋಗಿ. ಸೇಬಿಯವರ ವರದಿಗಳ ಪ್ರಕಾರ ಓವರ್ ಆಲ್ ಡೆರಿವೇಟಿವ್ ಟರ್ನ್ ಓವರ್ ಜಂಪ್ ಆಗಿದೆ 210 ಲಕ್ಷ ಕೋಟಿಯಿಂದ 2017-18ರಲ್ಲಿ 500 ಲಕ್ಷ ಕೋಟಿ 2023-24ರಲ್ಲಿ. ಓವರ್ ಆಲ್ ನೋಡ್ಬೇಕು ಅಂತಂದ್ರೆ FNO ಸೆಗ್ಮೆಂಟ್ ನಲ್ಲಿ ಭಾರಿ ಗ್ರೋತ್ ಕಾಣ್ತಾ ಇದೆ. ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಇತ್ತೀಚಿನ ದಿನಗಳಲ್ಲಿ ಒಂದು ಅಂದಾಜು 40% ವರೆಗೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 65 ಲಕ್ಷ 2022-23ರಲ್ಲಿ, ಈಗ 96 ಲಕ್ಷ 2023-24ರಲ್ಲಿ. ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಇಂಡೆಕ್ಸ್ ಆಪ್ಷನ್ಸ್ ಜಂಪ್ ಫ್ರಮ್ 2% in 2017-18 to 41% of the total in 2023-24. ಈ ಮೂರು ಪ್ರಪೋಸಲ್ಗಳು ಅಲ್ಲದೆ ಸೇಬು ಮುಂದೆ ಇನ್ನೊಂದಷ್ಟು ಪ್ರಪೋಸಲ್ಗಳಿದಾವೆ. ಉದಾಹರಣೆಗೆ ಫ್ಲಾಟ್ 30% ಟ್ಯಾಕ್ಸ್ ಚಾರ್ಜ್ ಮಾಡೋದು FNO ಟ್ರೇಡಿಂಗ್ ಪ್ರಾಫಿಟ್ಸ್. ಹೇಗಿದ್ದರೂ 89% ಜನಕ್ಕೆ FNOದಲ್ಲಿ ಲಾಸ್ ಆಗ್ತಾ ಇದೆ, ಅವರಂತೂ ಟ್ಯಾಕ್ಸ್ ಕಟ್ಟಲ್ಲ. ರಿಮೈನಿಂಗ್ ಪರ್ಸೆಂಟೇಜ್ ಏನಿದೆ ಅವರಿಗೆ 5, 20, 30% ವರೆಗೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ವಿಚ್ ಸ್ಲ್ಯಾಬ್ ದೇ ಆರ್ ಇನ್. ಮತ್ತೆ ಅಕಸ್ಮಾತ್ ಇನ್ನು ಮುಂದಿನ ದಿನಗಳಲ್ಲಿ ಫ್ಲಾಟ್ ಆಗಿ 30% ಚಾರ್ಜ್ ಮಾಡ್ತೇವೆ ಅಂತಂದ್ರೆ ಆವಾಗ ಹೆಚ್ಚಿನ ಜನ FNOದಿಂದ ಹೊರಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಸ್ಲ್ಯಾಬೇ ಇಲ್ಲದೆ ಇರೋದ್ರಿಂದ 30% ಅನ್ನು ಸ್ಟ್ರೇಟ್ ಆಗಿ ಕಟ್ಟಬೇಕಾಗುತ್ತೆ. ಇನ್ನೂ ಒಂದು ಪ್ರಪೋಸಲ್ ಬಹಳ ವರ್ಷಗಳಿಂದ ಸೇವೆಯ ಮುಂದಿದೆ. ಅದೇನು ಅಂತಂದ್ರೆ ಮಿನಿಮಮ್ ನೆಟ್ ವರ್ತ್ ಫಾರ್ FNO ಟ್ರೇಡಿಂಗ್. ಇನ್ವೆಸ್ಟರ್ಸ್ ನೆಟ್ ವರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಚಾರ್ಟರ್ಡ್ ಅಕೌಂಟೆಂಟ್ ಇಂದ. ಮಿನಿಮಮ್ ಅಮೌಂಟ್ ಇರಲೇಬೇಕು. ಅವಾಗ ಅವ್ರು ಹೇಳ್ತಾರೆ ಸೇಬಿಯವರು, ನಿಮಗೆ FNO ಮಾಡಲಿಕ್ಕೆ ಪರ್ಮಿಷನ್ ಇದೆಯೋ ಇಲ್ವೋ. ಸದ್ಯದ ಮಟ್ಟಿಗೆ ಈ ಪ್ರಪೋಸಲ್ ಅನ್ನು ಸೇಬಿಯವರು ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಪ್ರತಿಯೊಂದು ಟ್ರೇಡಿಂಗ್ ಟರ್ಮಿನಲ್ ಅಲ್ಲಿ ಕೂಡ ನೀವು ಟ್ರೇಡಿಂಗ್ ಮಾಡುವ ಮುಂಚೆ ನಿಮಗೆ ಒಂದು ವಾರ್ನಿಂಗ್ ಬರುತ್ತೆ. ಏನು ಅಂತಂದ್ರೆ 89% ಜನ ಹಣವನ್ನು ಕಳೆದುಕೊಂಡಿದ್ದಾರೆ, ಹುಷಾರಾಗಿರಿ. ಆದರೂ ಕೂಡ ಬಹಳಷ್ಟು ರಿಟೇಲ್ ಇನ್ವೆಸ್ಟರ್ಸ್ ಅದನ್ನು ಯಾವುದನ್ನು ಲೆಕ್ಕಿಸದೆ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ನಲ್ಲಿ ಆಟ ಆಡ್ತಾ ಇರ್ತಾರೆ. ಯಾಕಂತಂದ್ರೆ ಏನೋ ಒಂದು ಸ್ಮಾಲ್ ಅಮೌಂಟ್ ಪ್ರಾಫಿಟ್ ನಮಗಾಗ್ಬೋದು, ಲಾಟ್ರಿ ತರ ಅಂತ. ನನಗೆ ಗೊತ್ತಿರುವ ಒಬ್ರು ಫೇಮಸ್ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ತಾರೆ, ಈಕ್ವಿಟಿ ಮಾಡಬೇಕಾದ್ರೆ ಏನೂ ಥ್ರಿಲ್ ಇಲ್ಲ. ಅದೇ ನಾವೇನಾದ್ರೂ FNO ಮಾಡಿದ್ರೆ ಮಾಡುವ ಮುಂಚೆನೆ ಗೊತ್ತು ಲಾಸ್ ಆಗುತ್ತೆ ಅಂತ. ಆದರೆ T20 ಆಗುತ್ತೆ, ಬ್ಲಡ್ ಪ್ರೆಷರ್ ಮೇಲೆ ಕೆಳಗೆ ಹೋಗುತ್ತೆ, ಒಂದು ತರದ ಸಂತೋಷ ಬರುತ್ತೆ. ಬಹುಶಃ ಎಲ್ಲರೂ ಕೂಡ ಇದನ್ನೇ ಅನುಭವಿಸ್ತಾ ಇರ್ಬೋದು. ಪ್ರತಿಯೊಂದು ಸಿಗರೇಟ್ ಪ್ಯಾಕ್ನಲ್ಲೂ ಹಾಕ್ತಾರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಆದರೂ ಕೂಡ ಜನ ಅದನ್ನು ಲೆಕ್ಕಿಸದೆ ಸ್ಮೋಕಿಂಗ್ ಅನ್ನ ಮುಂದುವರಿಸ್ತಾರೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೇಬಿಯವರು ಅದೇನು ಪ್ರಪೋಸಲ್ ಬಂದಿದೆ ಅದನ್ನ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ
ಧನ್ಯವಾದಗಳು. ನಮಸ್ಕಾರ.